ನಮಸ್ಕಾರ. ಜಗದಲ್ಲಿ ಒಳ್ಳೆಯವರು ಇದ್ದಾರೆ, ತುಂಬ ಜನ ಇದ್ದಾರೆ. ಆದರೆ ಗುರುತಿಸುವಲ್ಲಿ ನಾವು ಕೆಲವೊಂದು ಸಾರಿ ಎಡುತ್ತೀವಿ. ಕೆಲವರು ಒಳ್ಳೆಯವರ ವೇಷ ಧರಿಸಿಕೊಂಡು ಮೋಸ ಮಾಡಿದಾಗ ಸ್ವಲ್ಪ ಅಪನಂಬಿಕೆ ಉಂಟಾಗ್ತದೆ. ನನ್ನ ಜೀವನದಲ್ಲಿ ನಡೆದಂಥ ಒಂದು ಘಟನೆ 2004ನೇ ಇಸ್ವಿಯಲ್ಲಿ ಈ ಘಟನೆ ನಡೆದಿತ್ತು. ಸುಮಾರು 18-19 ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು. ನಾನು ಆ ಊರು ನೋಡಿದ್ದಿಲ್ಲ. ನನ್ನ ಜೀವನದಲ್ಲೇ ಮೊದಲನೇ ಬಾರಿಗೆ ಆ ಊರಿನಲ್ಲಿ ನಾನು ಪ್ರವೇಶ ಮಾಡಿದ್ದೆ. ಕೆಲಸದ ನಿಮಿತ್ತ ನಾನು ಹೋಗಿದ್ದೆ. ಹೋದಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಕೂಡ ನನಗೆ ಗೊತ್ತಿರಲಿಲ್ಲ. ಹುಬ್ಬಳ್ಳಿ ನಂತರ ಮುಂದೆ ಹಾನಗಲ್ಗೆ ಹೋಗಿದ್ದೆ. ಹಾನಗಲ್ನಲ್ಲಿ ಇಳಿದ ತಕ್ಷಣ ನನಗೆ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದ ತಕ್ಷಣ ನನ್ನ ಮನಸ್ಸಿಗೆ ಬಂದಿದ್ದು ಒಂದೇ ಕಲ್ಪನೆ. ಸಾಯಂಕಾಲ ಹೇಳಿದ್ದೀನಿ. ಸಾಯಂಕಾಲ ಒಂದು 5 ಗಂಟೆ ಹಂಗಾಗಿತ್ತು. ಅಷ್ಟಕ್ಕೆ ಎದ್ದಿದ್ದೆ. ನೋಡ್ತೀನಿ ಹೊಸ ಸ್ಥಳ, ಏನೂ ಗೊತ್ತಿಲ್ಲ ನನಗೆ. ಈಗಿನಂತೆ ಆಗ ಮೊಬೈಲ್ ಫೋನು ಅದು ಇದು ಏನೂ ಇರಲಿಲ್ಲ, ಅಷ್ಟು ಸೌಲಭ್ಯ. ಆಗ STD ಬೂತ್ಗಳಿದ್ದು, ದೂರವಾಣಿ ಮೂಲಕ ಮಾತಾಡ್ಬೇಕಂದ್ರೆ ಲ್ಯಾಂಡ್ಲೈನ್ ಇರ್ತಿತ್ತು. GPS ಅದು ಇದು ಏನಿಲ್ಲ. ಇಳಿದ ನಂತರ ನೋಡಿದೆ, ಅಲ್ಲಿ ಬಸ್ ಸ್ಟ್ಯಾಂಡಿನಿಂದ ಹೊರಗಡೆ ಬಂದು ಸುಮ್ಮನೆ ಒಂದಿಷ್ಟು ಆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥ ರಸ್ತೆಯಲ್ಲಿ ನಡ್ಕೊಂಡು ಹೊಂಟೆ. ಆವಾಗ ಅದು ಈಗ ದೊಡ್ಡದಾಗಿ ನಗರ ಅದು. ಆಗ ಅದೊಂದು ಪಟ್ಟಣ, ನಗರ ಅಲ್ಲ. ನೋಡಿದ ನಂತರ ಒಂದು ಟೀ ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡು ರಸ್ತೆ ಬದಿಯಲ್ಲಿ ಟೀ ಅಂಗಡಿ ಹತ್ರ ನಿಂತ್ಕೊಂಡು ಚಹಾ ತೊಗೊಂಡು ಕುಡಿತಾ ನಿಂತಿದ್ದೆ. ನಂಗೆ ಮುಂದೆ ಏನು ಅಂತೇಳಿ, ಅಂದರೆ ರಾತ್ರಿ ನಾನು ಅಲ್ಲೇ ಉಳ್ಕೋಬೇಕಾಗಿತ್ತು. ಎಲ್ಲಿ ಉಳ್ಕೋಬೇಕಂದ್ರೆ ನನಗೆ ಗೊತ್ತಿದ್ದಿಲ್ಲ. ಹತ್ತಿರದವರನ್ನು ಕೇಳಿದಾಗ, ಅಲ್ಲಿ ಟೀ ಅಂಗಡಿ ವಿಚಾರಿಸಿದಾಗ, ಯಾವುದಾದ್ರೂ ಲಾಡ್ಜ್ ಇದೆ ಇಲ್ಲಿ ಯಾವುದೂ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತೇನು ಮಾಡೋದು, ತಲೆಯಲ್ಲಿ ವಿಚಾರಗಳು ಹೋಗ್ತಾಯಿದ್ವು. ಹಾವೇರಿಗೆ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕು, ಬಸ್ ಹೆಂಗೆ ಹೋಗ್ಬೇಕು, ಏನೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲೇ ಒಬ್ಬರು ಟೀ ಕುಡಿಯೋಕ್ಕೆ ಬಂದರು. ಅವರು ಕೂಡ ಟೀ ತೊಗೊಂಡು ಟೀ ಕುಡಿತಾಯಿದ್ರು. ಟೀ ಕುಡಿತಾನೆ ನಾನು ಕೂಡ ಮಾತನ್ನು ಆರಂಭಿಸಿದಾಗ, ಎಲ್ಲಿಂದ ಬಂದ್ರಿ, ಏನು ಸುದ್ದಿ, ಯಾಕೆ, ಏನು ಇವೆಲ್ಲ ಅಲ್ಲಿ ಬಂದಾಗ ನಾನು ಹೇಳ್ದೆ, ಹಿಂಗೆ ಕೆಲಸ ಇತ್ತು, ಅದಕ್ಕೆ ನಾನು ಬಂದೀನಿ. ಆದರೆ ಈಗ ಉಳ್ಕೋಬೇಕಂದ್ರೆ ನನಗೆ ಯಾವುದೇ ಪರಿಚಯದ ಒಂದು ಸ್ಥಾನವೂ ಗೊತ್ತಿಲ್ಲ, ಏನು ಲಾಡ್ಜ್ ಅದು ಏನು ಗೊತ್ತಿಲ್ಲ. ಆವಾಗ ಅವ್ರು ಅಂದ್ರೆ, ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ, ಮುಂದೋಗ್ರಿ, ಒಂದು ಹಳೆಯ ಲಾಡ್ಜ್ ಇದೆ, ಅಲ್ಲಿ ರೂಮ್ ಸಿಗ್ತದೆ, ಕೆಳಗಡೆ ಊಟನೂ ಸಿಗ್ತದೆ, ಏನು ತೊಂದರೆ ಇಲ್ಲ, ನೀವು ಭರವಸೆ ಕಳ್ಕೊಬೇಡಿ. ಆನಂತರ ನಿಮ್ಗೆ ಯಾವುದೇ ಸಹಾಯ ಬೇಕಂದ್ರೂ ನಾನು ಇಲ್ಲಿರ್ತೀನಿ, ಬಂದು ಭೇಟಿಯಾಗ್ರಿ, ನಿಮಗೆ ಮುಂದಿನ ಸೌಲಭ್ಯಗಳನ್ನು ನಾನು ಮಾಡಿಕೊಡ್ತೀನಿ ತನ್ನೋ ಮಾತನ್ನು. ಅಪರಿಚಿತರವರು, ಆಗ ತಾನೇ ಭೇಟಿ ಮಾಡಿ ಅಂತ ಒಂದು ಭರವಸೆಯ ಮಾತನ್ನು ಅವರು ನೀಡಿದರು. ಈರಣ್ಣ ಬಡಿಗೇರ್ ಅಂತೇಳಿ ಆ ವ್ಯಕ್ತಿ. ಅವರ ಒಂದು ಮಾತಿನಿಂದ ಧೈರ್ಯ ಬಂತು. ನನಗೆ ಒಂದು ಖುಷಿ ಆಯಿತು, ಜಗತ್ತಿನಲ್ಲಿ ಒಳ್ಳೆಯವ್ರನ್ನೂ ಇದ್ರಲ್ಪ. ನಾನು ಅವ್ರಿಗೆ ಪರಿಚಯ ಇಲ್ಲ, ಅವ್ರು ನನಗೆ ಪರಿಚಯ ಇಲ್ಲ, ಆದರೂ ಒಂದು ಸಹಾಯ ಮಾಡುವ ಒಂದು ಮನೋಭಾವ ಅವರಲ್ಲಿ ತುಂಬಿಕೊಳ್ತಾ ಇದೆಯಲ್ಲ ಅಂತೇಳಿ ಧನ್ಯವಾದ ಹೇಳಿ ನಾನು ಮುಂದೆ ಬಂದು ಉಳ್ಕೊಂಡ ನಂತರ ಮತ್ತೆ ಮರುದಿನ ಹೋಗಿ ನನ್ನ ಕೆಲಸಕ್ಕೆ ನಾನು ಹೋದೆ. ನಂತರ ಅವರನ್ನು ಆಗಾಗ ಭೇಟಿ ಮಾಡ್ತಾಯಿದ್ದೆ. ಈ ರೀತಿಯಾಗಿ ಜಗತ್ತಿನಲ್ಲಿ ಅನೇಕ ಜನ ಒಳ್ಳೆಯವರಿದ್ದಾರೆ. ಆದರೆ ಕೆಲವು ಜನ ಒಳ್ಳೆಯವರ ಮುಖವಾಡ ತೊಟ್ಟು ಮೋಸ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಒಳ್ಳೆಯವರನ್ನ ನಾವು ಬೇಗನೆ ನಂಬೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ನಾವು ಪೂರ್ವಾಗ್ರಹ ಪೀಡಿತರಾಗ್ತಾ ಇದ್ದೀವಿ.
ಯಾರನ್ನೇ ಒಬ್ಬರನ್ನು ನಾವು ಒಳ್ಳೆಯವರು ಕೆಟ್ಟವರು ಅಂತ ನಿರ್ಧರಿಸ್ಬೇಕಾದ್ರೆ ನಾವು ಒಂದಿಷ್ಟು ದಿನದ ಅವ್ರ ಜೊತೆ ಅವ್ರ ವರ್ತನೆನ ಗಮನಿಸೋದಿಲ್ಲ. ಅವ್ರು ಭೇಟಿ ಆಗೋಕ್ಕಿಂತ ಮೊದಲೇ ನಿರ್ಧಾರ ಮಾಡಿಬಿಟ್ಟಿರ್ತೀವಿ. ಯಾರೋ ಹೇಳಿರ್ತಾರೆ ನಮ್ಗೆ, ಅವ್ರು ಒಳ್ಳೆಯವ್ರು ಅಂತ ಹೇಳಿರ್ತಾರೆ, ನಾವು ನಂಬಿಟ್ಟಿರ್ತೀವಿ. ಯಾರೊಬ್ಬರು ಇಲ್ಲ ಅವ್ರು ಕೆಟ್ಟವ್ರು ಅಂತಂದ್ರೆ ನಂಬಿಟ್ಟಿರ್ತೀವಿ. ಒಂದಿಷ್ಟು ಪರೀಕ್ಷೆ ಮಾಡೋದು, 1-2 ದಿನ, 1-4 ದಿನ, ಏನು ಸ್ವಲ್ಪ ಸಮೀಪದಿಂದ ಒಂದು ಪ್ರಯತ್ನವನ್ನು ನಾವು ಮಾಡಾದ್ರೆ ಪೂರ್ವಾಗ್ರಹ ಪೀಡಿತರಾಗಿ ಯಾರೋ ಹೇಳಿದ್ದನ್ನು ನಂಬಿ ನಾವು ಅವ್ರು ಒಳ್ಳೆಯವರು ಕೆಟ್ಟರು ಅಂತ ನಿರ್ಧಾರ ಮಾಡಿಬಿಡ್ತೀವಿ. ಹಾಗಾಗಬಾರ್ದು. ನಮ್ಮದೇ ಅನುಭವದ ಮೂಲಕ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತಾರಲ್ಲ, ಹಾಗೆ ಸ್ವಲ್ಪ ಎಚ್ಚರದಿಂದ ಗಮನಿಸಿ ಒಳ್ಳೆಯವರು ಅನಿಸಿದಾಗ ನಾವು ಅವ್ರ ಜೊತೆ ನಮ್ಮ ಏನು ವ್ಯವಹಾರ ಇರ್ತದೆ ನಾವು ಮುಂದುವರಿಸ್ಬೋದು. ಇಲ್ಲ ಅಂದರೆ ಅಲ್ಲಿಗೆ ನಾವು ಡ್ರಾಪ್ ಹಾಕ್ಬೋದು, ಹಿಂದಕ್ಕೆ ಹೆಜ್ಜೆ ಇರ್ಬೋದು. ಇಲ್ಲಿ ಜೀವನದಲ್ಲಿ ನಾವು ಅನೇಕ ವ್ಯಕ್ತಿಗಳ ಜೊತೆ ವ್ಯವಹರಿಸಬೇಕಾಗ್ತದೆ. ಯಾಕಂದರೆ ಬದುಕು ಏಕಾಂಗಿ ಅಲ್ಲಲ್ಲ. ಅದಕ್ಕೆ ಒಳ್ಳೆಯವರನ್ನು ಗುರುತಿಸುವ ಕಾರ್ಯ ಅನುಭವದ ಮೂಲಕ ಆಗಬೇಕು. ಇತರರ ಮಾತು ನಾವು ಕೇಳಬೇಕು, ಸಲಹೆಗಳನ್ನು ಕೇಳಬೇಕು. ಕೇಳಿದ್ದನ್ನು ಅದನ್ನು ಪರಾಮರ್ಶಿಸುವ ಒಂದು ಕೆಲಸ ಆಗಲೇಬೇಕು. ಅಂದಾಗ ಮಾತ್ರ ಒಳ್ಳೆಯವರು ಕೆಟ್ಟವರು ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು.